ಅದೇನೋ ಅಂತಾರಲ್ಲ, ಬೆಕ್ಕಿಗೆ ಆಟ ಇಲಿಗೆ ಪ್ರಾಣ ಸಂಕಟ ಅಂತ. ಅಲ್ಲಿ ಚಾಕು ಇರಿತದಿಂದ ಬೆಡ್ ಮೇಲೆ ಸೈಫ್ ನರಳಾಟ ನಡೆಸ್ತಾ ಇದ್ರೆ ನಟಿ ಊರ್ವಶಿಗೆ ಹುಡುಗಾಟ. ಅಲ್ಲಾಗಿರೋದು ದುರಂತ. ಆ ಬಗ್ಗೆ ಮಾತನಾಡೋದು ಬಿಟ್ಟು ಬಿಟ್ಟಿ ಶೋಕಿ ಮಾಡಿದ್ದಾಳೆ. ಡಾಕು ಮಹಾರಾಜ ಸುಂದರಿಗೆ ನೆಟ್ಟಿಗರು ಸಖತ್ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ವಾಣಿಜ್ಯ ನಗರಿ ಮುಂಬೈನ ಬ್ಯಾಂಡ್ರಾ ಅರೆನಿದ್ರೆಯಲ್ಲಿ ಬೆಚ್ಚಿ ಬೀಳ್ತಿದೆ. ಬಾಲಿವುಡ್ ನವಾಬ ಸೈಫ್ ಅಲಿ ಖಾನ್ಗೆ ಇರಿದ ಆಗಂತುಕನ ಕೃತ್ಯಕ್ಕೆ ಇಡೀ ಚಿತ್ರರಂಗವೇ ಬೆಚ್ಚಿ ಬಿದ್ದಿದೆ. ಲೀಲಾವತಿ ಆಸ್ಪತ್ರೆಯಲ್ಲಿ ಶಸ್ತ್ರಚಿಕಿತ್ಸೆ ಬಳಿಕ ಈಗ ಆರೋಗ್ಯ ಸುಧಾರಿಸುತ್ತಿದೆ. ಆದ್ರೆ ಸೈಫ್ಗೂ ಮುನ್ನ ಕಿರಾತಕನ ಹೆಜ್ಜೆ ಗುರುತು ಕಿಂಗ್ ಖಾನ್ ಶಾರುಖ್ ಮನೆ ಮನ್ನತ್ನತ್ತ ಸುಳಿದಾಡಿತ್ತಂತೆ. ಸೈಫ್ ಆದಷ್ಟು ಬೇಗ ಚೇತರಿಕೆ ಕಾಣಲಿ ಅಂತ ಅಭಿಮಾನಿಗಳು ಆಶಿಸ್ತಿದ್ರೆ, ಬಹಳಷ್ಟು ಸೆಲೆಬ್ರಿಟಿಗಳು ಸೈಫ್ರನ್ನ ಭೇಟಿಯಾಗಿ ಆರೋಗ್ಯ ವಿಚಾರಿಸಿದ್ದಾರೆ. ಇದರ ನಡುವೆ ಇರ್ಲಾರ್ದೆ ಇರುವೆ ಬಿಟ್ಕೊಂಡ್ರು ಅನ್ನೋ ಹಾಗೆ ಊರ್ವಶಿ ರೌಟೇಲಾ ವಿವಾದಕ್ಕೀಡಾಗಿದ್ದಾಳೆ. ಸೈಫ್ ಅಲಿ ಖಾನ್ ಬಗ್ಗೆ ಮಾತನಾಡುವಾಗ ನಟಿ ಊರ್ವಶಿ ಶೋ ಊರ್ವಶಿ ರೌಟೇಲಾ ವರ್ತನೆಗೆ ಅಭಿಮಾನಿಗಳು ನೆಟ್ಟಿಗರು ಫುಲ್ ಗರಂ. ಮೈಕ್ ಮುಂದೆ ನಿಂತಿದ್ದು ಸೈಫ್ ಬಗ್ಗೆ ಮಾತನಾಡಲು. ಆದ್ರೆ ಈ ಡಂಗಾಣಿಗೆ ತನ್ನ ಡೈಮಂಡ್ ವಾಚ್ ತೋರಿಸೋ ಹುಚ್ಚು. ಅದಕ್ಕಾಗಿ ಶೋ ಆಫ್ ಮಾಡಿ ನೆಟ್ಟಿಗರ ಕೆಂಗಣ್ಣಿಗೆ ಗುರಿಯಾಗಿದ್ದಾಳೆ. ಅಷ್ಟಕ್ಕೂ ಊರ್ವಶಿ ಕಾಂಟ್ರವರ್ಸಿ ಏನು ಅನ್ನೋದನ್ನ ತೋರಿಸ್ತೀವಿ ನೋಡಿ. ಟಾಲಿವುಡ್ನ ಡಾಕು ಮಹಾರಾಜ ಬಾಕ್ಸ್ ಆಫೀಸ್ನಲ್ಲಿ 105 ಕೋಟಿ ಕಲೆಕ್ಷನ್ ಮಾಡಿದೆ. ನನ್ನ ಅಮ್ಮ ಈ ಡೈಮಂಡ್ ಇರುವ ರೋಲೆಕ್ಸ್ ವಾಚ್ ಗಿಫ್ಟ್ ಮಾಡಿದ್ದಾರೆ. ನನ್ನ ತಂದೆ ನನಗೆ ಬೆರಳಿನಲ್ಲಿರುವ ಈ ಮಿನಿ ವಾಚ್ ಗಿಫ್ಟ್ ಕೊಟ್ಟಿದ್ದಾರೆ. ಆದರೆ ನಾವಿದನ್ನು ಧೈರ್ಯವಾಗಿ ಧರಿಸಿಕೊಂಡು ಹೋಗುವಂತಿರಲಿಲ್ಲ. ಹೊರಗೆ ಹೋದಾಗ ನಮ್ಮ ಮೇಲೆ ದಾಳಿ ಮಾಡಬಹುದು. ಈಗ ಆಗಿರೋದು ತುಂಬಾ ದುರಾದೃಷ್ಟಕರ. ಆಗಿರೋದು ದುರಂತ. ಆದ್ರೆ ಊರ್ವಶಿಗೆ ಇಷ್ಟೆಲ್ಲ ಬಿಲ್ಡಪ್ ಕೊಡುವ ಅವಶ್ಯಕತೆ ಇತ್ತಾ? ಇದೇ ಪ್ರಶ್ನೆಯನ್ನೇ ಎತ್ತಿ ನೆಟ್ಟಿಗರು ಕ್ಲಾಸ್ ತಗೊಂಡಿದ್ದಾರೆ. ಯಾವಾಗ ತನ್ನ ಶೋ ಆಫ್ಗೆ ಮಂಗಳಾರತಿ ಎತ್ತುತ್ತಿದ್ದಂತೆ ರಪ್ ಅಂತ ಊರ್ವಶಿ ಊಸುರುವಳಿಯಾಗಿದ್ದಾಳೆ. ಇನ್ಸ್ಟಾದಲ್ಲಿ ಕ್ಷಮೆಯಾಚಿಸಿ ನಾಟಕ ಮಾಡಿದ್ದಾಳೆ. ನಾನು ಡಾಕು ಮಹಾರಾಜ್ನ ಉತ್ಸಾಹದಲ್ಲಿದ್ದೆ, ಹಾಗಾಗಿ ಹೀಗೆ ಮಾತನಾಡಿದೆ. ಇದರಿಂದ ನನಗೆ ನಾಚಿಕೆ ಆಗ್ತಾ ಇದೆ, ನನ್ನನ್ನು ಕ್ಷಮಿಸಿ ಅಂತ ಪೋಸ್ಟ್ ಮಾಡಿದ್ಲು. ಅದಾದ ಸ್ವಲ್ಪ ಹೊತ್ತಿನ ಬಳಿಕ ಕ್ಷಮೆಯಾಚನೆ ಪೋಸ್ಟ್ ಡಿಲೀಟ್ ಮಾಡಿ ಬಣ್ಣದ ಖಯಾಲಿ ತೋರಿಸಿದ್ದಾಳೆ. ಪೋಸ್ಟ್ ಡಿಲೀಟ್ ಆಗ್ತಾ ಇದ್ದಂತೆ ಅಭಿಮಾನಿಗಳು ಮತ್ತೆ ಮುಗಿಬಿದ್ದಿದ್ದಾರೆ. ಈ ಹಿಂದೆ ರಿಷಬ್ ಪಂತ್ ವಿಚಾರದಲ್ಲೂ ವಿವಾದಕ್ಕೆ ಕಾರಣ ಆಗಿದ್ಲು. ಈ ಬಾಲಿವುಡ್ ಮಂದಿಗೆ ಅದೊಂದು ಹುಚ್ಚು. ಸಂತೋಷವೇ ಇರಲಿ ದುಃಖನೇ ಇರಲಿ ತಾನು ಸುದ್ದಿಯಲ್ಲಿರಬೇಕು, ಫೋಟೋಗೆ ಪೋಸ್ ಕೊಡಬೇಕು, ಹಾಕಿದ ಪೋಸ್ ವೈರಲ್ ಆಗಬೇಕು. ತನ್ನದೇ ಇಂಡಸ್ಟ್ರಿ ಹಿರಿಯ ಸ್ಟಾರ್ಗೆ ಚಾಕು ಇರಿತ ಘಟನೆ ನಡೆದರೂ ಪ್ರಚಾರದ ಚಟ. ಎಲ್ಲೋಗುತ್ತೆ ಬುದ್ಧಿ? ನ್ಯೂಸ್ ಫಸ್ಟ್ ಬ್ಯೂರೋ.